ಗಾಳಿಗಿಂತ ವೇಗ, ಸಮುದ್ರಕ್ಕಿಂತ ಆಳ, ಆಕಾಶಕ್ಕಿಂತ ಎತ್ತರ, ಪರ್ವತಕ್ಕಿಂತ ಬಲಶಾಲಿ ಈ ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ. ಭಕ್ತರ ಭಯಹರ, ಶೌರ್ಯ, ಶಕ್ತಿ, ಭಕ್ತಿಯ ಪ್ರತೀಕ. ಪ್ರಭು ಶ್ರೀರಾಮನ ನಿಷ್ಠಾವಂತ ದಾಸ, ಅಸಾಧ್ಯವನ್ನು ಸಾಧ್ಯವಾಗಿಸಬಲ್ಲ ಪರಾಕ್ರಮಶಾಲಿ, ಅಜೇಯ ಬಲಶಾಲಿ, ಜ್ಞಾನವಂತ ಹಾಗೂ ಸದಾ ಧರ್ಮರಕ್ಷಕನಾದ ಪ್ರಸನ್ನ ವೀರಾಂಜನೇಯ ಸ್ವಾಮಿಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಈ ದೇವಸ್ಥಾನದಲ್ಲಿ 50ನೇ ವರ್ಷದ ಬೆಣ್ಣೆ ಅಲಂಕಾರದ ಸಂಭ್ರಮದ ಜೊತೆ ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿಯ ಮಹತ್ವವನ್ನು ಕೂಡ ತಿಳಿಸಿಕೊಡ್ತಾರೆ ಈ ನಮ್ಮ ಮಂಜು ಇಂಡಿಯನ್ ಹಾಗೂ ಅವರ ತಂಡ. ಹಾಗಾದರೆ ಬನ್ನಿ ವೀಕ್ಷಕರೇ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 50ನೇ ವರ್ಷದ ಬೆಣ್ಣೆ ಅಲಂಕಾರ ಹೇಗೆ ನಡೀತು ಅನ್ನೋದನ್ನು ನೋಡ್ಕೊಂಬರೋಣ. ಪ್ರಭು ಶ್ರೀರಾಮನ ಹೆಸರನ್ನು ಹೃದಯದಲ್ಲಿ ಉಚ್ಚರಿಸುತ್ತಾ ಪರ್ವತವನ್ನೇ ಎತ್ತಿದ ಶೌರ್ಯಶಾಲಿ ವಾಯುಪುತ್ರನಾದ ಹನುಮಂತ ತನ್ನ ಭಕ್ತರ ಸಂಕಟಗಳ ಪರಿಹಾರಕ ಅಲ್ಲದೆ ಹನುಮಂತನೆಂಬ ಹೆಸರು ಬಂದ ಕೂಡಲೇ ಅವರ ಭಕ್ತರ ಮನಸ್ಸಿನಲ್ಲಿ ಧೈರ್ಯ, ಪ್ರೀತಿ, ಶಕ್ತಿ, ಭಕ್ತಿಗಳೆಲ್ಲವೂ ಕೂಡ ಜಾಗೃತವಾಗುತ್ತೆ ಅಂದರೆ ತಪ್ಪಾಗಲಾರದು ವೀಕ್ಷಕ. ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ರಾಮಾಯಣದ ಪ್ರಮುಖ ಪಾತ್ರಧಾರಿ ಈ ನಮ್ಮ ವಾಯುಪುತ್ರ. ಈತನ ತಂದೆ ಕೇಸರಿ, ತಾಯಿ ಅಂಜನಾದೇವಿ. ಪ್ರಭು ಶ್ರೀರಾಮನ ಪರಮಭಕ್ತ ಹಾಗೂ ಶಕ್ತಿ ದೇವತೆ ಎಂದು ಹನುಮಂತನನ್ನು ಪೂಜಿಸಲಾಗುತ್ತೆ. ರಾಮಾಯಣದ ಪಾತ್ರಗಳು ನಮ್ಮ ಜೀವನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿರೋದಲ್ಲದೆ ರಾಮ ಲಕ್ಷ್ಮಣರು ಎಂದ ಕೂಡಲೇ ನಮ್ಮ ಜನರಿಗೆ ತಮ್ಮ ಮನೆಯವರಷ್ಟೇ ಹತ್ತಿರದವರು ಎಂಬ ಭಾವನೆ ಕೂಡ ಇದೆ. ರಾಮಾಯಣದ ಪಾತ್ರಗಳಲ್ಲಿ ಜನರ ಮನಸ್ಸಿನ ಮೇಲೆ ಪ್ರಭು ಶ್ರೀರಾಮನಷ್ಟೇ ಪ್ರಭಾವ ಬೀರಿದ ಇನ್ನೊಂದು ಪಾತ್ರವೆಂದರೆ ಅದು ಆಂಜನೇಯನ ಪಾತ್ರ. ರಾಮನ ಗುಡಿಯಿಲ್ಲದ ಊರಿರಬಹುದು, ಆದರೆ ಆಂಜನೇಯನ ಗುಡಿಯಿಲ್ಲದ ಊರೇ ಇಲ್ಲ ವೀಕ್ಷಕರೇ. ಎಲ್ಲ ಜಾತಿ, ಮತ, ಪಂಥಗಳನ್ನು ಮೀರಿ ಜನ ಆಂಜನೇಯನನ್ನು ಆರಾಧಿಸ್ತಾರೆ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ. ರಾಮಾಯಣದಲ್ಲಿ ಆಂಜನೇಯನ ಮಹಿಮೆಯೇ ಮುಖ್ಯವಾಗಿರುವ ಕಾಂಡಕ್ಕೆ ಸುಂದರ ಕಾಂಡ ಅಂತ ಕರಿತೀವಿ. ಕಾಂಡ ಅಂದರೆ ಅಧ್ಯಾಯ ಅಥವಾ ಚಾಪ್ಟರ್ಸ್ ಅಂತ ಅರ್ಥ. ಆಂಜನೇಯನು ಹುಟ್ಟುತ್ತಿದ್ದ ಹಾಗೆ ಸೂರ್ಯನನ್ನು ನೋಡಿ ಹಣ್ಣೆಂದು ಭಾವಿಸಿ ಅದನ್ನು ಹಿಡಿಯೋಕೆ ಅಂತ ಹಾರ್ತಾರಂತೆ. ಆ ಸಮಯದಲ್ಲಿ ಆಂಜನೇಯನನ್ನು ನಿಗ್ರಹಿಸೋಕೆ ಅಂತ ಇಂದ್ರದೇವನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸ್ತಾನೆ. ಅದರಿಂದ ಹನುಮಂತ ಪ್ರಜ್ಞೆಯನ್ನೂ ಕೂಡ ತಪ್ತಾನೆ. ಇದರಿಂದ ಕೋಪಗೊಂಡ ವಾಯುದೇವ ಚಲಿಸದೆ ನಿಂತಲ್ಲಿಯೇ ನಿಂತು ಬಿಡ್ತಾರೆ. ಇದರಿಂದ ಲೋಕದ ಚರಾಚರ ವಸ್ತುಗಳು, ಪ್ರಾಣಿ ಪಕ್ಷಿಗಳು ತತ್ತರಿಸಿ ಹೋಗ್ತವೆ. ನಂತರ ಬ್ರಹ್ಮದೇವನು ವಾಯುದೇವನನ್ನು ಸಮಾಧಾನಪಡಿಸಿ ದೇವಾನು ದೇವತೆಗಳು ಕೂಡ ಆಂಜನೇಯನಿಗೆ ಆ ಸಮಯದಲ್ಲಿ ವರದಾನವನ್ನು ಮಾಡ್ತಾರೆ. ಹನುಮಂತ ಸಪ್ತ ಚಿರಂಜೀವಿಗಳಲ್ಲೊಬ್ಬ. ಈತ ಮಹಾಬ್ರಹ್ಮಚಾರಿ, ಅದ್ವಿತೀಯ ಪಂಡಿತ, ಮಹಾಮೇಧಾವಿ, ಸಂಗೀತ ತಿಳಿದವ, ಕವಿಕುಲ ಯೋಗಿ, ಇಚ್ಛಾರೂಪಿ, ಎಂತಹ ಕಠಿಣ ಕೆಲಸವನ್ನೂ ಮಾಡಬಲ್ಲ ಅದ್ಭುತ ಪರಾಕ್ರಮಿ. ಈತನ ದೇಹಬಲ, ಮನೋಬಲ, ಬುದ್ಧಿಬಲ, ತಪೋಬಲ, ಯೋಗಬಲ ಎಲ್ಲವೂ ಕಂಡುಬರುವುದು ಕಿಷ್ಕಿಂಧೆಯಲ್ಲಿ, ಅಂದರೆ ನಮ್ಮ ಕನ್ನಡ ನಾಡಿನ ಹಂಪೆಯ ಪ್ರದೇಶದಲ್ಲಿ. ಪ್ರಭು ಶ್ರೀರಾಮನಿಗೂ ಸುಗ್ರೀವನಿಗೂ ಸ್ನೇಹ ಮಾಡಿಸಿದವರು ಈ ನಮ್ಮ ಆಂಜನೇಯ ಸ್ವಾಮಿ. ಸುಗ್ರೀವ ಶೋಕದಲ್ಲಿರುವಾಗ ಅವನಿಗೆ ಬುದ್ಧಿ ಹೇಳಿ ಮುಂದಿನ ಕರ್ತವ್ಯ ಸೂಚಿಸಿ ಸೀತಾನ್ವೇಷಣೆಗೆ ಹೊರಟ ವಾನರರ ಮುಖಂಡನಾಗಿ ಲಂಕೆಗೆ ಹೋಗಿ ಸೀತಾಮಾತೆಗೆ ವಿಷಯವನ್ನು ಮುಟ್ಟಿಸಿ ಯುದ್ಧದ ಸಮಯದಲ್ಲಿ ಪ್ರಭು ಶ್ರೀರಾಮನಿಗೆ ಬಂದಂತಹ ಕಷ್ಟಗಳನ್ನು ತನ್ನ ಶಕ್ತಿ ಹಾಗೂ ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡಿರುವ ಕಾರಣದಿಂದ ಹನುಮಂತನನ್ನು ಇಡೀ ಭರತಖಂಡವೇ ಹಾಡಿ ಹೊಗಳುತ್ತವೆ ಹಾಗೂ ಪುರಾಣಗಳು ಸ್ತುತಿಸುತ್ತವೆ. ಕಲಿಯುಗ ಬ್ರಹ್ಮ ಎಂದೇ ಖ್ಯಾತರಾಗಿರುವ ಆಂಜನೇಯ ಸ್ವಾಮಿ ಕ್ಷಿಪ್ರ ವರಪ್ರದಾತ. ಆಂಜನೇಯ ಸ್ವಾಮಿಗೆ ವೀಳ್ಯ ಅಂದರೆ ವಿಳೆದೆಲೆ ಕೊಡುವುದರಿಂದ ನಮ್ಮ ಎಲ್ಲ ಕಾರ್ಯಗಳ ಸಾಧನೆ ಆಗತ್ತೆ. ಹಾಗೂ ವಡಮಾಲ ಸೇವೆ ಮಾಡುವುದರಿಂದ ಶನಿದೋಷ ಹಾಗೂ ರಾಹು ದೋಷಗಳು ನಿವಾರಣೆ ಆಗತ್ತೆ. ಅಲ್ಲದೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಮ್ಮನ್ನು ನಕಾರಾತ್ಮಕ ಹಾಗೂ ಅತೀಂದ್ರಿಯ ಶಕ್ತಿಗಳಿಂದ ದೂರವಿಡ್ತಾರೆ ಅನ್ನೋದು ಭಕ್ತರ ಅನುಭವ. ಮಾರುತಿ, ಪವನಪುತ್ರ, ವಾಯುಪುತ್ರ, ರಾಮಪ್ರಿಯ, ಅಂಜನಾತನಯ, ವಾನರ ಶ್ರೇಷ್ಠ, ಕೇಸರಿ ನಂದನ, ರಾಮದೂತ,
ದಾಸರಲ್ಲಿ ಶ್ರೇಷ್ಠ ಭಕ್ತ, ಅಂಜನಸುತ ಎಂದೆಲ್ಲ ಕರೆಯಲ್ಪಡುವ ಹನುಮಂತನನ್ನು ಪೂಜಿಸುವುದರಿಂದ ನಮಗೆ ಉತ್ತಮ ಆರೋಗ್ಯದ ಜೊತೆ ದೇಹಕ್ಕೆ, ಮನಸ್ಸಿಗೆ ಹಾಗೂ ಆತ್ಮಕ್ಕೆ ಸಾಮರಸ್ಯ ಕೂಡ ಸಿಗತ್ತೆ ವೀಕ್ಷಕರೇ. ಗಣ್ಯ ವ್ಯಕ್ತಿಗಳು ಮಹಾಲಕ್ಷ್ಮಿ ಲೇಔಟ್ನ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಸೇವೆ ಸಲ್ಲಿಸುವುದರಿಂದ ಈ ದೇವಸ್ಥಾನ ಎಲ್ಲರಿಗೂ ಚಿರಪರಿಚಿತ. 50ನೇ ವರ್ಷದ ಬೆಣ್ಣೆ ಅಲಂಕಾರದ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳಾದ ಮಾಜಿ ಲೋಕಸಭಾ ಸದಸ್ಯರಾದ DV ಸದಾನಂದಗೌಡರು, ಮಹಾಲಕ್ಷ್ಮೀಪುರಂ ವಿಧಾನಸಭಾ ಸದಸ್ಯರಾದಂತಹ ಕೆ ಗೋಪಾಲಯ್ಯನವರು, ರಾಜ್ಯಸಭಾ ಸದಸ್ಯರಾದ GC ಚಂದ್ರಶೇಖರ್ ರವರು, ಮಾಜಿ ಶಾಸಕರು ಹಾಗೂ ಚಲನಚಿತ್ರ ನಟರಾದ ನರೇಂದ್ರ ಬಾಬುರವರು ಹಾಗೂ ನಿಕಟಪೂರ್ವ BBMP ಸದಸ್ಯರಾದ ಕೇಶವಮೂರ್ತಿರವರು ಆಗಮಿಸಿದ್ದರಿಂದ ವಿಜೃಂಭಣೆಯಿಂದ ಸಾಗಿ ಮಹಾಮಂಗಳಾರತಿ ನಡೆದು ನಂತರ ಪ್ರಸಾದವನ್ನು ಭಕ್ತರಿಗೆ ಹಂಚಲಾಯಿತು. ವಾಯುಪುತ್ರ ಹನುಮಂತ, ಅಂಜನಾದೇವಿ ಪುತ್ರ ಹನುಮಂತ, ರಾಮನ ಭಕ್ತ ಹನುಮಂತ ಅಂತ ಹೇಳ್ತಾ, ಕರುಣಾರುಣ ಮುಖಕಮಲಂ ಕರುಣಾರ ಸಪೂರಿತಾಪಾಂಗಂ ಸಂಜೀವಿನಿ ಮಾಶಾಸೆ ಮಂಜುಳ ಮಾಹಿಮ ನಮಂಜನ ಭಾಗ್ಯಂ ಮನೋಜವಂ ಮಾರ್ತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾಂ ವರಿಷ್ಠಂ ವಾತಾತ್ಮಜಂ ಶ್ರೀ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಅಂತ ಪೂಜಿಸೋರ ಎಲ್ಲ ಸಂಕಷ್ಟಗಳನ್ನು ಹರಣ ಮಾಡ್ತಾರೆ ಈ ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇಂತಹ ಹಲವಾರು ಸಂಚಿಕೆಗಳಿಗೆ ನೀವು ಫಾಲೋ ಮಾಡಿ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಧನ್ಯವಾದಗಳು.